ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಇವಾಗ ನಾವು ಕಾರಲ್ಲಿ ಮಲ್ಲಾಪುರಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ನಮ್ಮ ಮದುವೆ ಲೊಕೇಶನ್ ಇರುವಂಥದ್ದು. ನಮ್ಮ ಆಫೀಸವರು ಅಲ್ಲಿ ಮೇಜರ್ ಸರ್ ಇದ್ದಾರೆ, ಅವರ ಮದುವೆ ಆಗ್ತಾ ಇರುವಂಥದ್ದು. ಹಾಗಾಗಿ ನಾವು ಕಾರಲ್ಲಿ ಶಿವಮೊಗ್ಗದಿಂದ ವೇಟು ಮಲ್ಲಾಪುರ. ಗೋವಿಂದ 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 ಆಗಲಿ ಮುಂದೆ ಸಾಕು ನೀ ಬಯಸಿದ್ದೆಲ್ಲ ಸಿಗಲು ಬಾಳಲಿ, ಬಯಸಿದ್ದೆಲ್ಲ ಸಿಗಲು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಗಾಯ್ಸ್, ಫೈನಲಿ ನಾವಿವಾಗ ತಲುಪಿರುವಂಥದ್ದು ಮದುವೆಯ ಚೌಟ್ರಿಗೆ. ನೋಡಿ ಹೆಂಗೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ. ಬನ್ನಿ ಒಂದ್ಸರಿ ಮದುವೆ ಚೌಟ್ರಿ ಹೆಂಗಿದೆ, ನಮ್ಮ ಸರ್ ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ ನೋಡ್ಕೊಬರುವ. ಫಸ್ಟ್ ಟೈಮ್ ನಾನು ಈ ಶಿವಮೊಗ್ಗಕ್ಕೆ ಬರುವಂಥದ್ದು, ಅದ್ರ ಜೊತೆಗೆ ಈ ಕಡೆ ಅಲ್ಲಿ ಮದುವೆಗೆ ಬರುವಂಥದ್ದು. ನಮ್ಮ ಕಲ್ಚರ್ಗೆ ಇವ್ರ ಕಲ್ಚರ್ಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ಎಷ್ಟು ಕಾರ್ ಇದೆ ಅಂತ. ಸೊ ಇಷ್ಟು ಕಾರ್ ಇದೆ ಅಂದರೆ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ಒಂದ್ಸರಿ ಥಿಂಕ್ ಮಾಡಬೇಕು. ನೋಡುವ ಏನೆಲ್ಲ ಇದೆ. Every day with you is magic. Every kiss is better than the last. It's a home I've never known, a place I know will last. ನಾವಿವಾಗ ಸುಮಾರು 300 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಿರುವಂಥದ್ದು ಮೇಘರಾಜ್ ಸರ್ ಅವರ ಮದುವೆಗೆ. ನಮ್ಮ ಒಂದು ಕಾರ್ ಇವಾಗ ಬಂದಿದೆ. ಇನ್ನು ಕೂಡ ನಮ್ಮ ಟೀಮ್ಮೇಟ್ಸ್ ಬರಬೇಕು. ಆ ನಂತರ ನಾವು ಸ್ಟೇಜಲ್ಲಿ ಫೋಟೋ ತೆಗಿಲಿಕ್ಕೆ ಹೋಗಬೇಕು. ನಾವೊಂದು ಅರ್ಧ ಗಂಟೆ ನಮ್ಮ ಸರಿಗೋಸ್ಕರ, ನಮ್ಮ ಸರ್ ಟೀಮ್ಗೋಸ್ಕರ ಕಾಯ್ದೆವು. ಬಟ್ ಅವರು ಬಂದಿಲ್ಲ. ಇಲ್ಲಿ ಬಸವರಾಜ್ ಅದ್ರ ಜೊತೆಗೆ ಮುರಳಿ ಬ್ರೋ ಹೆಂಗ್ ಬಂದ್ರಿ, ಹೆಂಗ್ ಹೋದ್ರಿ, ಎಲ್ಲಿಗೆ ಹೋಗ್ತೀರಿ ಅಂತ ಸುಮ್ಮನೆ ಮಾತಾಡ್ತಾ ಇದ್ರು. ಹಾಗೆ ನಾವು ಮಾತಾಡಿ ನಂತರ ರೈಟಿಂದ ಹೋಗೋದಾ ಲೆಫ್ಟಿಂದ ಹೋಗೋದಾ ಅಂತ. ನಾವು ಯಾವತ್ತಿಗೂ ಕೂಡ ರೂಲ್ಸ್ನ ಬ್ರೇಕ್ ಮಾಡಲ್ಲ. ಹಾಗಾಗಿ ಎಲ್ಲರೂ ಕೂಡ ಯಾವ ದಾರಿಯಲ್ಲಿ ಹೋಗ್ತಾ ಇದ್ರು ಆ ದಾರಿಯಲ್ಲಿ ನಾವು ಕೂಡ ಹೋಗಬೇಕು ಅಂತ ಡಿಸೈಡ್ ಮಾಡಿ ಲೈನ್ ನಿಂತದ್ದು ಮೇಘರಾಜ್ ಸರ್ಗೆ ವಿಶ್ ಮಾಡಲಿಕ್ಕೆ. Every day with you is magic. Every kiss is better than the last. It's a home I've never known, a place. ಹಾಗೆ ವಿಶ್ ಮಾಡಿ ಬಂದಾಗ ಊಟದಲ್ಲಂತೂ ಫುಲ್ ರಶ್ ಆಗಿತ್ತು. ಯಪ್ಪ ಯಾವ ಪಾರ್ಟಿ ಜನ ಇದ್ರು ಅಂದ್ರೆ ನಾನು ಹೇಳಿದ್ದಲ್ಲ, ಕಾರೇ ಇಷ್ಟ ಇದೆ, ಜನ ಇಷ್ಟಿರ್ಬೋದು ಯೋಚನೆ ಮಾಡಿ ಅಂತ. ನೋಡಿ ಫೈನಲಿ ನಾವಂತೂ ಊಟ ಕೂತೇವಪ್ಪ. ಹಂಗೋ ಹಿಂಗೋ ಒಂದು ಪ್ಲೇಸ್ ಸಿಕ್ತು. ಊಟದಲ್ಲಿ ಏನೆಲ್ಲ ಸ್ಪೆಷಲ್ ಇತ್ತು ಅಂತ ನನ್ನ ಹತ್ರ ಕೇಳಿಬಿಡಿ. ನಿಜ ನಂಗೆ ಹೆಸರೇ ಗೊತ್ತಿಲ್ಲ, ನೀವೇ ನೋಡಿ. ಫೈನಲಿ ಆಗಿ ಊಟ ಮಾಡಿ ಸುಸ್ತಾಯ್ತು ಕುಳಿತಾಗೆ. ಹಾಗೆ ಮರು ದಿವಸ ಮೇಘರಾಜ್ ಸರ್ ಅವರ ಮದುವೆಯ ಮುಹೂರ್ತ ಇತ್ತು. ಹಾಗಾಗಿ ನಾವು ಭದ್ರಾವತಿಯಲ್ಲಿ ರೂಮ್ ಮಾಡಿದ್ದೆವು. ಹಾಗೆ ರೂಮ್ ಮಾಡಿ ಮರು ದಿವಸ ಎದ್ದು ಫ್ರೆಶಪ್ ಆಗಿ ಮತ್ತೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಇಲ್ಲಿಗೆ ಬಂದಿದ್ದೆವು. ಇಲ್ಲಿ ಎಲ್ಲ ಇತ್ತು. ಹಾಗಾಗಿ ಇಲ್ಲಿ ಇವತ್ತಿನ ಈ ಮಾರ್ನಿಂಗಿನ ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಇತ್ತು ಅಂತ ನೋಡ್ಕೊಂಡು ಬರುವ. ನಾವು ಇವಾಗ ಮಾರ್ನಿಂಗ್ ಮಾಡಿದ್ದೇವೆ ಮದುವೆಗೆ ತಿಂಡಿ ಮಾಡಲಿಕ್ಕೆ ಅಂತ. ತಿಂಡಿ ಮಾಡಬೇಕು. ಎರಡು ಮಾತು ನಾನು ಮಾತಾಡ್ಬೇಕಾ? ಇವನ್ ಇನ್ನೂ ತಿಂದಿಲ್ಲ. ಹೊಟ್ಟೆ ಹಚ್ಕೊಂಡಿದ್ದೀವಿ. ಬೆಳಿಗ್ಗೆ 7 ಗಂಟೆಗೆ ಇದ್ರು ಟೀಮ್ಮೇಟ್ ಬರೋರು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಮೇಲೆ ಮದುವೆ ಅಂದರೆ ಹೀಗೆ, ಅದೊಂದು ಮರೆಯಲ ಆಗದೇ ಇರುವಂಥ ದಿನ, ಖುಷಿ, ಸವಿ, ನೆನಪು ಎಲ್ಲವೂ ಕೂಡ. ಎಲ್ರಿಗೂ ಕೂಡ ಬಾಯ್ ಬಾಯ್ ಹೇಳಿ ನಾವು ಹೊರಟದ್ದು ನೇರ ಬೆಂಗಳೂರಿಗೆ. ಸಿಗ್ತೀನಿ ಬೇರೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.